ಮಾಡಬೇಕಾಯ್ತು. ಒಂದು ತಿಂಗಳೊಳಗೆ ಫೈನಲ್ ಮಾಡ್ತಕ್ಕಂಥ ಒಂದು ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟ. ಮಾನ್ಯ ಅಧ್ಯಕ್ಷರೇ, ಖಾಲಿ ಹುದ್ದೆಗಳನ್ನು ತುಂಬಬೇಕು ಅಂತ 2 ಲಕ್ಷಕ್ಕಿಂತ ಮೇಲೆ ಹುದ್ದೆಗಳನ್ನು ಇಡೀ ರಾಜ್ಯದಲ್ಲಿ ಖಾಲಿ ಇದಾವೆ. ಬಡ್ತಿನೇ ಇರಲಿ ಅಥವಾ ಖಾಲಿ ಹುದ್ದೆಗಳನ್ನು ತುಂಬ್ಕೋಬೇಕಂತ ಸರ್ಕಾರ ಪದೇ ಪದೇ ಹೇಳ್ಕೊತಾ ಬಂದಿದೆ. ಇವತ್ತು ಮಾಡ್ಕೊತಾ ಇದ್ದೀವಿ, ನಾಳೆ ಮಾಡ್ತೀವಿ, ಪೂರ್ತಿ ತುಂಬ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಾಗಮೋಹನ್ ದಾಸ್ ಅವರ ವರದಿ ಬರುವವರೆಗೆ, ಅಂದರೆ ಒಳ ಮೀಸಲಾತಿ ಜಾರಿಗೆ ತರುವವರೆಗೆ ನಾವು ಯಾವ ಬಡ್ತಿನೂ ಕೊಡಕೂಡದು ಅಂತಂದು ಒಂದು ಆದೇಶ ಮಾಡಿದ್ದಾರೆ DPR ಇಂದ. ಮಾನ್ಯ ಅಧ್ಯಕ್ಷರೇ, ವರದಿ ಯಾವಾಗ ಕೊಡ್ತಾರೆ? ಇಟ್ಸ್ $1 million ಕ್ವಶನ್. ಈ ಒಳ ಮೀಸಲಾತಿ ತರುವಂಥ ವಿಷಯದ ಬಗ್ಗೆ ನಾವು ಸ್ವಾಗತ ಮಾಡ್ತೀವಿ, ಎಲ್ಲರೂ ಸ್ವಾಗತ ಮಾಡ್ತಾರೆ, ಅದರೊಳಗೇನು ಎರಡು ಮಾತಿಲ್ಲ. 20 ವರ್ಷದಿಂದ ಸದನದಲ್ಲಿ ಎಲ್ಲ ಕಡೆ ಬರೀ ನಾವು ಪ್ರಶ್ನೆ ಮಾಡ್ತಿದ್ದೀವಿ. ಸರ್, 1 ತಿಂಗಳಲ್ಲ 2 ತಿಂಗಳಲ್ಲಿ ಮಾಡ್ರಿ ಅಂತ ಅವರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಆಗಿ ಕೊಟ್ಟಿದ್ದಾರೆ. ಈಗ ಅದು ಕೊಟ್ಟೆ 4 ತಿಂಗಳಾಯ್ತು, ಇನ್ನೂ ಏನೂ ಬಂದಿಲ್ಲ. ಯಾಕಂದ್ರೆ ನನಗೆ ಗೊತ್ತಿದ್ದಂತೆ ಅಂಕಿ ಸಂಖ್ಯೆ ಏನೂ ಇಲ್ಲ. 101 ಜಾತಿಯ ಒಳಜಾತಿಯ ಅಂಕಿ ಸಂಖ್ಯೆಗಳು ಎಲ್ಲಿದ್ದಾವೆ, ಯಾರು ಅದ್ರ ಬಗ್ಗೆ ಸರ್ವೆ ಮಾಡಿ ಅಂಕಿ ಸಂಖ್ಯೆಗಳನ್ನ ಪಟ್ಟಿ ಮಾಡಿದ್ದೇವೆ ಅಂತ ಅನ್ನುವಂಥದ್ದು ಒಂದು ಮಾತು ಸ್ಪಷ್ಟವಾಗಿ ಹೇಳಿ ನೋಡೋಣ. ಇಲ್ಲೇ ಇಲ್ಲ ಸಚಿವರು, ಇಲ್ಲೇ ಇಲ್ಲ. ಸರ್, 1 ಮಿನಿಟ್ ಸರ್. ನೀವು 1 ತಿಂಗಳೊಳಗಡೆ ಅವ್ರು ನಾನೆಲ್ಲ ಕ್ಲಿಯರ್ ಮಾಡಿಸ್ತೀನಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತೀನಿ ನಿಮ್ಮ ಹತ್ರ ಹೇಳಿದ್ದಾರೆ. ಸೀನಿಯಾರಿಟಿ ಲಿಸ್ಟ್ ಮಾಡ್ತಾರೆ, ಆದ್ರೆ ಅದನ್ನ ಮುಂದೆ ಹೋಗಿ ನಾವು ಅದನ್ನ ಪ್ರಮೋಷನ್ಸ್ ಕೊಡ್ಬೇಕಂದ್ರು ಇಟ್ಸ್ ಆಸ್ ಗುಡ್ ಆಸ್ ಅಪಾಯಿಂಟ್ಮೆಂಟ್ ಆಫ್ PU ಕಾಲೇಜ್ ಲೆಕ್ಚರರ್ಸ್. ಆಗ ನಾಗಮೋಹನ್ ದಾಸ್ 1 ಮಿನಿಟ್ ಅಣ್ಣ ಒಂದೇ ಸೆಕೆಂಡ್. ಅದು ಒಂದು ಲಾಜಿಕ್ ಇದೆ. 1 ತಿಂಗಳಲ್ಲಿ ಸಚಿವರು ಮಾಡ್ತೀನಿ ಅಂತ ಹೇಳಿದ್ದಾರೆ, ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಬಟ್ ಆ ಕಡೆ ಅಂಶಗಳು ಬೇರೆ, ಇದನ್ನ ಏನು SC ಕ್ಯಾಟಗರೈಸೇಷನ್ ಆಗಿತ್ತಲ್ಲ, ಅದನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಆಯೋಗ ನೇಮಕ ಆಗಿದೆ. ಅವರ ವರದಿ ಬರೋವರೆಗೆ ಮಾಡಬಾರ್ದು ಅಂತ ಕೂಡ ಆದೇಶ ಇದೆ. ಹೌದು, ಆ ಕಾರಣದಿಂದ ಮಾಡಕ್ಕಾಗಲ್ಲ ಅಂತ. ಅಲ್ಲ, ನನ್ನ ಪ್ರಶ್ನೆ ಏನಿದೆ ಮಾನ್ಯ ಅಧ್ಯಕ್ಷರೇ, ಅಲ್ಲ ರಿಸರ್ವೇಶನ್ ಇದರಲ್ಲಿ ಕೊಡುವುದರಲ್ಲಿ ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕು ಅಂತಂದ್ರೆ ನಾಗಮೋಹನ್ ದಾಸ್ ಜಿ ಅವರ ವರದಿಯನ್ನ ಕೊಡಬೇಕು. ಒಳ ಮೀಸಲಾತಿ ಬೇರೆ ಬೇರೆ ಜಾತಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ರಿಸರ್ವೇಶನ್ ಕೊಡ್ಬೇಕಂತ ತೀರ್ಮಾನ ಆದ್ಮೇಲೆ ಇದು ಮಾಡ್ತಾರಂತಂದ್ರೆ ಯಾವಾಗ ಪ್ರಮೋಷನ್ ಆಗುತ್ತೆ? ಬಹಳ ಕಷ್ಟದಾಯಕ ವಿಷಯ ಇದೆ. ನನ್ನ ಒಂದು ವಿನಂತಿ ಮಾನ್ಯ ಸಚಿವರಿಗೆ, ವಿಶೇಷ ಪ್ರಕರಣ ಅಂತ ಹೇಳಿ ಈ ಪ್ರಮೋಷನ್ಸ್ ಅನ್ನ ತಾವು ಅದನ್ನ ಬದಿಗಿಟ್ಟು ಮಾಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಿಂದ ಅನುಮತಿ ಪಡೀರಿ. ಇದು 1ನೇ ವಿಷಯ. ಮತ್ತಿದು ಬರೀ ಬಡ್ತಿ ಸಲುವಾಗಿ ಅಷ್ಟೇ ಅಲ್ಲ ಸರ್, ಒಳ ಮೀಸಲಾತಿ ಜಾರಿಗೆ ತರುವವರೆಗೆ ನೋ ಅಪಾಯಿಂಟ್ಮೆಂಟ್ಸ್ ಅಂತಂದ್ರೆ ಇದು ಬಹಳ ಗಂಭೀರವಾದಂತ ವಿಷಯ. ಸರ್ಕಾರ ಗಮನ ತಗೋಬೇಕು. ಮಾನ್ಯ, ನಾವು ಮತ್ತೊಮ್ಮೆ ಹೇಳ್ತೀನಿ, ವಿ ವೆಲ್ಕಮ್ ಇಂಟರ್ನಲ್ ರಿಸರ್ವೇಶನ್. ಯಾರು ತಪ್ಪಾಗಿ ಅರ್ಥ ಮಾಡ್ಕೋಬೇಡ್ರಿ. ಆದರೆ ಅಲ್ಲಿವರೆಗೆ ಅಪಾಯಿಂಟ್ಮೆಂಟ್ ಇಲ್ಲ ಅಂತಂದ್ರೆ ನನಗೆ ಅನುಮಾನ ಬರುತ್ತೆ, ಈ ಸರ್ಕಾರ ಯಾವ ಅಪಾಯಿಂಟ್ಮೆಂಟ್ ಮಾಡ್ಲಿಕ್ಕಿಲ್ಲ ಅನ್ನುವಂತ ಒಂದು ಭಯ ನಮ್ಮಲ್ಲಿ ಉಂಟಾಗಿದೆ. ಸ್ಪಷ್ಟಪಡಿಸಬೇಕಂತ ಮಾನ್ಯ ಸಚಿವರಲ್ಲಿ ನಾನು ಕೇಳ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಎಲ್ಲ ಅಪಾಯಿಂಟ್ಮೆಂಟ್ ಕೂಡ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಮೇಲೆ ಅನುಗುಣವಾಗಿರೋದ್ರಿಂದ ಅದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸರ್ಕಾರದ ಮಟ್ಟದಲ್ಲಿ ಎಲ್ಲದು ಅಲ್ಲಿ ತೀರ್ಮಾನ ಆಗೋದ್ರಿಂದ ಎಲ್ಲ ಹುದ್ದೆಗೂ ಅನ್ವಯ ಆಗ್ತದೆ. ಆದ್ರೆ ನೀವು ಬಡ್ತಿ ಕೊಡೋದ್ರಲ್ಲಿ ಏನಾದರೂ ಅದು ಹೊರತುಪಡಿಸಿ ಮಾಡ್ಬೋದು ಅಂತ ಹೇಳಿ ಕಾನೂನು ರೀತಿಯಲ್ಲಿ ಮಾಡೋಕ್ಕಾಗುತ್ತಾ ಅದನ್ನ ಚೆಕ್ ಮಾಡಬೇಕಾಗುತ್ತೆ. ಮಾಡ್ತಕ್ಕಂಥ ಅವಶ್ಯಕತೆ ಇದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇದಕ್ಕೆ ನಾನು ನಿಯಮ ನೋಡಿಕೊಂಡು ನಾನು ಮಾಡಬೇಕಾಗತ್ತೆ. ಆದ್ರೆ ಬೇಗ ತೀರ್ಮಾನ ತಗೊಳ್ತಕ್ಕಂಥ ವ್ಯವಸ್ಥೆನ ವಿಶೇಷ ಪ್ರಕರಣ ಅಂತ, ಯಾಕಂದ್ರೆ PU ಕಾಲೇಜಸ್ ಅಲ್ಲಿ ಲೆಕ್ಚರರ್ಸ್ ಇಲ್ಲ, ಅಲ್ಲಿ ಕನಿಷ್ಠ ಪ್ರಮೋಷನ್ ಮಾಡಿ ವಿಶೇಷ ಪ್ರಕರಣ ಅಂತ ಕನ್ಸಿಡರ್ ಮಾಡಿ ಅದನ್ನ ಒಂದು ಸ್ವಲ್ಪ ಅದಕ್ಕೆ ಕಾಲೇಜಕ್ಕೆ ಇದೊಂದು ವಿಶೇಷ ಪ್ರಕರಣ ಅಂತ ಹೇಳಿ ಇದನ್ನ ಮಾಡಿಕೊಡ್ರಿ ಅಂತ ಡಾಕ್ಟರ್ ಉಮಾಶ್ರೀ ಪ್ರಯತ್ನ ಪಡ್ತೀನಿ ಮಾನ್ಯ. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 401 ವೈದ್ಯಕೀಯ ಶಿಕ್ಷಣ ಸಚಿವರನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ರಾಜ್ಯದಲ್ಲಿ ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತಂತೆ ಪ್ರತಿ ವರ್ಷ ಎಷ್ಟು ಪ್ರಕರಣಗಳು ನೋಂದಣಿ ಆಗ್ತದೆ ಅಂತ ಹೇಳಿದ್ರೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಎಸ್ಟಿಮೇಟೆಡ್ ಟಾಪ್ 15 ಲೀಡಿಂಗ್ ಸೈಟ್ಸ್ ಆಫ್ ಕ್ಯಾನ್ಸರ್ಸ್ ಇನ್ ಬಾಯ್ಸ್ ಅಂಡ್ ಸೇಮ್ ಗರ್ಲ್ಸ್. ಈ ರೀತಿಯ 15 ರೀತಿಯ ಕ್ಯಾನ್ಸರ್ಗಳು ಮಕ್ಕಳಲ್ಲಿ 0 ಅಂದರೆ
14 ವಯಸ್ಸಿನ ಮಕ್ಕಳು ಒಳಗಡೆ ಬರ್ತದೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಎಷ್ಟು ಪ್ರಕರಣಗಳು ಅಂತ ಹೇಳಿದ್ರೆ ಪ್ರತಿ ವರ್ಷ 876 ಪ್ರಕರಣಗಳು, ಗಂಡು ಮಕ್ಕಳಲ್ಲಿ 657 ಪ್ರಕರಣಗಳು, ಈ ರೀತಿ ಒಟ್ಟು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸೇರಿ 1533 ಪ್ರಕರಣಗಳು. ಇದು ತುಂಬಾ ನಮಗೆ ಆಘಾತಕಾರಿಯಾದಂಥ ವಿಷಯ. ಯಾಕಂದ್ರೆ ಬರೀ ರಕ್ತದ ಕ್ಯಾನ್ಸರ್ 45% ಮಕ್ಕಳಲ್ಲಿ ಬರ್ತದೆ ಅಂತಕ್ಕಂಥದ್ದು. ಎಲ್ಲಿ ಗಂಡು ಮಕ್ಕಳಲ್ಲಿ, ಹೆಣ್ಣು ಮಕ್ಕಳಲ್ಲಿ 44.6. ಈ ರೀತಿ ಮೆದುಳಿಗೆ ಸಂಬಂಧಪಟ್ಟದ್ದು, ನರಗಳಿಗೆ, ಮೆದುಳಿನ ನರಮಂಡಲಕ್ಕೆ ಸಂಬಂಧಪಟ್ಟದ್ದು, ಮತ್ತೆ ಮೂಳೆಗಳಿಗೆ ಸಂಬಂಧಪಟ್ಟದ್ದು, ಹೀಗೆ ಅವ್ರು ಮಾತಾಡ್ಬೇಕಾದ್ರೆ ಅಡ್ಡ ಬರಬಾರ್ದು. ಈ ಕಡೆ ಬನ್ನಿ. ಕೂತ್ಕೊಳ್ಳಿ. ನಮ್ಮ ಕಿದ್ವಾ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾನ್ಯ ಸಭಾಪತಿಗಳೇ ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಅಂತೂ ಕೊಡ್ತಾ ಇದ್ದಾರೆ. ಯಾವ ರೀತಿ ಸೌಲಭ್ಯ ಇದೆ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಿ, ಬೋನ್ ಮ್ಯಾರೇಜ್ ಏನ್ ಕೊಡ್ತಿದ್ರಿ ಅಂತ ಹೇಳಿದಾಗ ಕಿಮೋಥೆರಪಿ ಇನ್ನೊಂದು ಮತ್ತೊಂದು, ಮತ್ತೆ ಇತ್ತೀಚಿನ ಒಂದು ಆಧುನಿಕ ಚಿಕಿತ್ಸೆಗಳೆಲ್ಲ ಕೊಡ್ತಾ ಇದ್ದಾರೆ. ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನನಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಎಲ್ಲ ಉತ್ತರ ಕರ್ನಾಟಕದ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಜನರೇನಿದಾರಲ್ಲ, ಎಲ್ಲರೂ ಬರ್ತಕ್ಕಂಥದ್ದು ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ಗೆ. ಮೆಜಾರಿಟಿ ಮಕ್ಕಳಲ್ಲಿ ಬರ್ತಕ್ಕಂಥ ಈ ಚಿಕಿತ್ಸೆಗಳನ್ನು ತಗೊಳ್ಳಿಕ್ಕೆ, ಕಾಯಿಲೆಗಳಿಗೆ. ಮನೆ ಸಭಾಪತಿ, ನನ್ನ ಪ್ರಶ್ನೆ, ಯಾಕೆ ನೀವು ಇದೇ ಚಿಕಿತ್ಸಾ ಸೌಲಭ್ಯಗಳನ್ನ ಕಲ್ಯಾಣ ಕರ್ನಾಟಕದ ಭಾಗದಲ್ಲೇ ಕೊಡ್ತಕ್ಕಂಥದ್ದು? ಉತ್ತರ ಕರ್ನಾಟಕದ ಭಾಗದಲ್ಲೇ ಕೊಡೋದಾದ್ರೆ ಇಲ್ಲಿ ಒತ್ತಡ ಕಡಿಮೆ ಆಗ್ತದೆ ಮತ್ತು ಅಲ್ಲಿ ಚಿಕಿತ್ಸೆಯೂ ಸಿಕ್ಕ ಹಾಗಾಗ್ತದಲ್ಲ, ಅದನ್ನ ಯಾಕೆ ಮಾಡಬಾರ್ದು ಅಂತಕ್ಕಂಥ ಒಂದು ಸಲಹೆ ರೂಪದಲ್ಲೇ ಕೊಡ್ತಾ ಇದೀನಿ. ಇದು ತುಂಬಾ ಅಗತ್ಯ ಇರತಕ್ಕಂಥದ್ದು ಮಾನ್ಯ ಸಭಾಪತಿಗಳು. ನಂಬರ್ 2, ಇಲ್ಲಿ ನಾನು ಗಮನಿಸಿದ ಹಾಗೆ ಎಲ್ಲಿ ಆ ಮಕ್ಕಳಿಗೆ ಹಣವನ್ನ ಎಲ್ಲಿಂದ ನೀವು ಉಪಯೋಗ ಮಾಡ್ತೀರಿ ಚಿಕಿತ್ಸೆಗಳಿಗೆ ಅಂತ ಕೇಳಿದ್ರೆ, ಅಪರೂಪದ ಕಾಯಿಲೆ ಮತ್ತು ರೋಗಿಗಳ ಕಲ್ಯಾಣ ನಿಧಿಯಲ್ಲಿ ನಾವು ಭರಿಸ್ತೀವಿ. ರೋಗಿಗಳ ಕಲ್ಯಾಣ ನಿಧಿ ಜನರಲ್ ಇದು. ಈ ಜನರಲ್ ಆಗಿ ನೀವು ಹೊರಗಿನ ಡೋನರ್ಸ್ ಇಂದ ತಗೊಂಡಿರ್ತೀರಿ, ಅದರಿಂದ ಸ್ವಲ್ಪ ಮಟ್ಟಿಗೆ ಖರ್ಚು ಮಾಡ್ತೀರಿ. ಆದ್ರೆ ನಾನು ಕೇಳ್ತಕ್ಕಂಥದ್ದು, ಈ ಮಕ್ಕಳಿಗೆ ಸ್ಪೆಷಲ್ ಆಗಿ ಒಂದು ಕ್ಯಾನ್ಸರ್ ಕಲ್ಯಾಣ ನಿಧಿ ಅಂತ ಮಕ್ಕಳಿಗೆ ಮಾಡಲಿಕ್ಕೆ ಸಾಧ್ಯ ಇದೆ, ಅದನ್ನ ಮಾಡ್ರಿ. ಅಥವಾ ಈ ಎಕ್ಸ್ಕ್ಲೂಸಿವ್ ಆಗಿ ಈಗ ಕೇರಳ ಗವರ್ಮೆಂಟ್ ಒಂದು ಪ್ರಸ್ತಾವನೆಯನ್ನ ಕಳಿಸಿದ್ದಾರೆ, ಫ್ರೀ ಆಗಿ ಟ್ರೀಟ್ಮೆಂಟ್ ಈ ರೀತಿಯ ಮಕ್ಕಳಿಗೆ ಅಂತಕ್ಕಂಥದ್ದು, ಅದಾದ್ರೂ ಮಾಡಿ. ಅಥವಾ ಈ ಒಂದು ಆರೋಗ್ಯ ಕಲ್ಯಾಣ ಇಲಾಖೆ ಏನಿದೆ, ದಿನೇಶ್ ಗುಂಡೂರಾವ್ ಅವ್ರದ್ದು, ನಾನು ಮಕ್ಕಳ ಅಯ್ಯವ್ಯದಲ್ಲಿ ನೋಡ್ತಿದ್ದೆ ಮಾನ್ಯ ಸಭಾಪತಿಗಳೇ, ಸ್ವಲ್ಪ ಹಣ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ಕೊಟ್ಟಿದ್ದಾರೆ, ಹಾಗೆ ನೆಪ್ರೋಲಾಜಿಲು ಕೊಟ್ಟಿದ್ದಾರೆ. ಬಟ್ ನಿಮ್ದೆಲ್ಲೂ ಕೂಡ ಈ ಮಕ್ಕಳ ಆಯೋಗದಲ್ಲಿ ವೈದ್ಯಕೀಯ ಶಿಕ್ಷಣ ಕಾಣ್ತಾ ಇಲ್ಲ. ಅದ್ರಲ್ಲಾದ್ರೂ ಮಾಡಿ. ಸಮ್ವೇರ್ ಈ ಮಕ್ಕಳಿಗೆ ಅಂತಲೇ ಒಂದು ಹಣವನ್ನ ನೀವು ತೆಗೆದಿಟ್ಟು ಅವರನ್ನ ಕಾಪಾಡ್ತಕ್ಕಂಥದ್ದು ಮಾಡ್ರಿ ಅಂತಕ್ಕಂಥದ್ದು ನಾನು ವಿನಂತಿ ಮಾಡ್ತೇನೆ. ಅರಿವು ಮೂಡಿಸ್ತಾ ಇದ್ದೀರಿ, ಒಳ್ಳೆ ಅರಿವಂತೂ ಮೂಡಿಸ್ತಾ ಇದ್ದಾರೆ ಬೆಂಗಳೂರು ಭಾಗದಲ್ಲಿ. ವಾಟ್ ಅಬೌಟ್ ತಾಲೂಕಾ ಪ್ಲೇಸಸ್? ಥ್ರೂ ತಾಲೂಕಾ ಪ್ಲೇಸಸ್ಗಳಲ್ಲಿ ಕಡ್ಡಾಯವಾಗಿ ಈ ಕ್ಯಾನ್ಸರ್, ಮಕ್ಕಳ ಕ್ಯಾನ್ಸರ್ ಅಥವಾ ಇತರೆ ಕ್ಯಾನ್ಸರ್, ವಿಶೇಷವಾಗಿ ಇದಕ್ಕೆ ಒತ್ತು ಕೊಡ್ರಿ, ಕಡ್ಡಾಯ ಮಾಡ್ರಿ. ಪ್ರತಿಯೊಂದು ಈ ಕಾರ್ಯಕ್ರಮ ಕಡ್ಡಾಯವಾಗಿ ಪ್ರತಿ ವರ್ಷವೂ ಕೂಡ ಅರಿವು ಮೂಡಿಸ್ತಕ್ಕಂಥದ್ದು ಆಗ್ಬೇಕಂದ್ರೆ ಬೇರೆ ಬೇರೆ ಕಡ್ಡಾಯ ಮಾಡಿ, ಸಂವಿಧಾನ ದಿನಾಚರಣೆ ಅದು ಇದು, ದಯಮಾಡಿ ವಿನಂತಿ ಮಾಡ್ತೀನಿ, ಕಡ್ಡಾಯವಾಗಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಪ್ರತಿ ತಾಲೂಕಲ್ಲಿ ಆಗ್ಬೇಕು. ನಿಧಿಯನ್ನ ನೀವು ಕೊಡಬೇಕು. ಪ್ಲಸ್ ಆ 2 ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ನೀವು ಈ ಸೌಲಭ್ಯವನ್ನ ತಗೊಂಡು ಹೋಗಿ ಅವ್ರಿಗೆ ಕೊಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.